ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ರೋಚಕತೆ ಸೃಷ್ಟಿಸ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿ ಯಶಸ್ವಿಯಾಗ್ತಾ ಇದೆ. ಇದೀಗ ಕೆಲವೇ ದಿನಗಳಲ್ಲಿ ಭಾಗ್ಯಳ ಹೊಸ ಪಯಣ ಕೂಡ ಶುರುವಾಗಿದೆ. ಇಷ್ಟು ದಿನ ನೋವನ್ನೇ ನುಂಗಿ ಬದುಕುತ್ತಿದ್ದ ಭಾಗ್ಯಗೆ ಇದೀಗ ಮತ್ತಷ್ಟು ಕಷ್ಟಗಳು ಬಂದೊದಗಿದೆ. ಇದನ್ನೆಲ್ಲ ಮೆಟ್ಟಿ ನಿಂತು ನಾನು ಮುಖವಾಡ ಹಾಕಿಕೊಂಡು ನಗು ನಗುತ್ತಾ ಬದುಕುತ್ತೇನೆ ಎಂದು ಭಾಗ್ಯ ಹೇಳಿದ್ದಾಳೆ. ಕನ್ನಿಕಾ ಜೊತೆ ಸೇರಿಕೊಂಡು ಭಾಗ್ಯಳನ್ನ ಕೆಲಸದಿಂದ ತೆಗೆಸುವ ಪ್ಲಾನ್ ಶ್ರೇಷ್ಠ ಮಾಡಿದ್ಲು. ಅದರಂತೆ ಹೋಟೆಲ್ ಮ್ಯಾನೇಜರ್ ಜೊತೆ ಪ್ಲಾನ್ ಮಾಡಿದ ಕನ್ನಿಕಾ ಭಾಗ್ಯಳನ್ನ ಕೆಲಸದಿಂದ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾಳೆ. ತಪ್ಪು ಮಾಡಿಲ್ಲದಿದ್ರೂ ಮಾಧ್ಯಮದವರಲ್ಲಿ ಇದು ನನ್ನದೇ ತಪ್ಪು, ಆಗಿರುವ ತಪ್ಪಿಗೆ ಕ್ಷಮೆ ಕೋರಿ ಕೆಲಸಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳ್ತಾಳೆ. ಭಾಗ್ಯ ಕೆಲಸ ಕಳೆದುಕೊಂಡ ವಿಚಾರ ಮೀಡಿಯಾದಲ್ಲಿ ಬಂದ ಕಾರಣ ಎಲ್ಲರಿಗೂ ಗೊತ್ತಾಗಿದೆ. ಶ್ರೇಷ್ಠ ತಾಂಡವ್ ಇದನ್ನು ಕಂಡು ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ಅತ್ತ ಭಾಗ್ಯ ಕೆಲಸ ಕಳೆದುಕೊಂಡಿರುವುದು ಸೂರ್ಯವಂಶ ಕುಟುಂಬದಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸಿದೆ. ಮನೆಯವರು ಭಾಗ್ಯಗೆ ಫೋನ್ ಕಾಲ್ ಮಾಡಿ ಯತ್ನಿಸಿದ್ರು, ಆಕೆ ಕರೆ ಸ್ವೀಕರಿಸಲಿಲ್ಲ. ಎಲ್ಲರೂ ಆತಂಕದಲ್ಲಿ ಇರುವಾಗಲೇ ತನ್ವಿ ಕಾಲೇಜಿನಿಂದ ಬಂದು ಕೋರ್ಸ್ಗೆ ಸೇರಲು 80,000 ರೂಪಾಯಿ ಬೇಕಾಗಿದೆ, ನಾಳೆಯೇ ಕೊನೆಯ ದಿನ ಎಂದು ಹೇಳ್ತಾಳೆ. ಆದರೆ ಆಕೆಗೆ ಭಾಗ್ಯ ಕೆಲಸ ಕಳೆದುಕೊಂಡ ಬಗ್ಗೆ ಅರಿವಿರುವುದಿಲ್ಲ. ಕುಸುಮ ಕೋಪಗೊಂಡು ತನ್ವಿಗೆ ಹೊಡೆಯಲು ಹೋಗ್ತಾರೆ. ಇತ್ತ ಭಾಗ್ಯ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ತನ್ನ ಮನದ ಅಳಲನ್ನ ತೋಡಿಕೊಂಡಿದ್ದಾಳೆ. ನನಗೆ ಒಂದೇ ಒಂದು ದಾರಿ ತೋರಿಸಿಕೊಡು ದೇವ್ರೆ, ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೀಗ ಬೇರೆ ಯಾರೂ ಇಲ್ಲ, ನಿನ್ನನ್ನೇ ನಂಬಿದ್ದೀನಿ, ನೀನೇ ದಾರಿ ತೋರಿಸಬೇಕು ಎಂದು ದೇವರ ಬಳಿ ಅಂಗಲಾಚಿದ್ದಾಳೆ. ಮತ್ತೊಂದೆಡೆ ಭಾಗ್ಯ ಮನೆಗೆ ತೆರಳುತ್ತಿರುವಾಗಲೇ ಅಡ್ಡ ಬಂದ ತಾಂಡವ್ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೋ, ಎಲ್ರೂ ನಿನ್ ಜೊತೆ ಇದ್ದಾರೆ ಅಂತ ಮೆರಿತಿದ್ಯಲ್ವಾ, ಇಷ್ಟರಲ್ಲೇ ಎಲ್ಲರೂ ನನ್ ಸೈಡ್ ಬರ್ತಾರೆ, ನೋಡ್ತಾ ಇರು, ನೀನು ಇದೇ ರೀತಿ ಒಬ್ಬಳೇ ನಿಂತಿರ್ತೀಯ ಎಂದು ಹೇಳಿದ್ದಾನೆ. ಈ ಎಲ್ಲ ಘಟನೆಯ ಬಳಿಕ ಇದೀಗ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದೆ. ಈ ಕುರಿತು ಕಲರ್ಸ್ ಕನ್ನಡ ಪ್ರೋಮೋವೊಂದನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ಹೊಸ ತಿರುವಿನ ಅಂಚಲ್ಲಿ ಭಾಗ್ಯಲಕ್ಷ್ಮಿ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಎಂದು ಬರೆಯಲಾಗಿದೆ. ಜೊತೆಗೆ ಭಾಗ್ಯ ಜೋಕರ್ ವೇಷ ತೊಡಲು ತಯಾರಾಗಿರುವ ಶೂಟಿಂಗ್ ನಡೀತಾ ಇದೆ. ನಾನಿನ್ನು ದುಃಖನ ಮುಚ್ಚಿಕೊಂಡು ಮುಖವಾಡ ತೊಡುತ್ತೇನೆ, ಸಾಯುವಷ್ಟು ಘಾಸಿಯಾದ್ರೂ ಇನ್ನು ಸಾಯುವವರೆಗೂ ನಗ್ತೀನಿ ಎಂದು ಜೋಕರ್ ಮುಖವಾಡ ತೊಟ್ಟಿದ್ದಾಳೆ ಭಾಗ್ಯ.